ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಆಗಸ್ಟ್ 10ರಂದು ಮೆಟ್ರೋ ಹಳದಿ ಮಾರ್ಗದ ಉದ್ಘಾಟನೆಯಾಗುತ್ತೆ. ಉದ್ಘಾಟನೆಗೆ ಬರ್ತಾರಾ ಪ್ರಧಾನಿ ನರೇಂದ್ರ ಮೋದಿ. ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಆಗಸ್ಟ್ 10ರಂದು ಹಳದಿ ಮಾರ್ಗ ಉದ್ಘಾಟನೆಯಾಗುತ್ತೆ. ಉದ್ಘಾಟನೆಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸ್ತಾರಾ. ಆರ್ವಿ ರೋಡ್ ಟು ಬೊಮ್ಮಸಂದ್ರ ಮೆಟ್ರೋ ಮಾರ್ಗ ಆಗಸ್ಟ್ 10ರಂದೇ ಮೆಟ್ರೋ ಹಂತದ ಕಾಮಗಾರಿಗೆ ಚಾಲನೆ ಸಿಗುತ್ತೆ. 44.65 ಕಿಲೋಮೀಟರ್ ಉದ್ದದ ಮೆಟ್ರೋ ಫೇಸ್ 3 ಮಾರ್ಗ. ಈ ಕಾಮಗಾರಿಗೂ ಕೂಡ ಆಗಸ್ಟ್ 10ರಂದೇ ಚಾಲನೆ ಸಿಗಲಿದೆ. ಈಗಾಗಲೇ ಹಳದಿ ಮಾರ್ಗದ ಸುರಕ್ಷತಾ ತಪಾಸಣೆ ಸಕ್ಸಸ್ ಆಗಿದೆ. ಒಟ್ಟು 19.5 ಕಿಲೋಮೀಟರ್ ಉದ್ದದ ಹಳದಿ ಮಾರ್ಗ ರೆಡಿಯಾಗಿದೆ. ರೈಲುಗಳ ಕೊರತೆಯಿಂದಾಗಿ ಸಂಚಾರ ವಿಳಂಬ ಆಗಿತ್ತು. ಆಗಸ್ಟ್ 15ರ ಒಳಗಡೆ ಹಳದಿ ಮಾರ್ಗ ಸಾರ್ವಜನಿಕರಿಗೆ ಲಭ್ಯ ಇರುತ್ತೆ ಅಂತಲೇ ಹೇಳಲಾಗಿತ್ತು. ಈಗ ಮುಹೂರ್ತ ಫಿಕ್ಸ್ ಆಗಿದೆ. ಆಗಸ್ಟ್ 10ಕ್ಕೆ ಉದ್ಘಾಟನೆಯಾಗಿದೆ. ಕೇಂದ್ರ ವರ್ಸಸ್ ರಾಜ್ಯ ಸರ್ಕಾರದ ಮಧ್ಯೆ ಮೆಟ್ರೋ ವಾರ್ ನಡೀತಾ ಇದೆ. ಆಗಸ್ಟ್ 10ರಂದು ಬೆಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮನದ ಬಗ್ಗೆ ತೇಜಸ್ವಿ ಸೂರ್ಯ ಟ್ವೀಟ್ ಮಾಡಿದ್ದಾರೆ. ಮೋದಿ ಆಗಮನದ ಬಗ್ಗೆ ಮಾಹಿತಿ ಇಲ್ಲ ಅಂತ ಮೆಟ್ರೋ ಹೇಳಿದೆ. ಬಿಎಂಆರ್ಸಿಎಲ್ ಅಧಿಕಾರಿಗಳು ಹೇಳ್ತಾ ಇರೋದು ಮೋದಿ ಬರ್ತಾ ಇರೋದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ. ಮೋದಿ ಭೇಟಿಯ ಬಗ್ಗೆ ಸ್ಪಷ್ಟತೆ ಇಲ್ಲ ಅಂತ ಬಿಎಂಆರ್ಸಿಎಲ್ ಹೇಳ್ತಾ ಇದೆ. ಆದ್ರೆ ಮೋದಿ ಬರ್ತಿದ್ದಾರೆ ಅಂತ ತೇಜಸ್ವಿ ಸೂರ್ಯ ಟ್ವೀಟ್ ಮಾಡಿದ್ದಾರೆ. ಆಗಸ್ಟ್ 10ರಂದು ಮೆಟ್ರೋ ಹಳದಿ ಮಾರ್ಗದ ಉದ್ಘಾಟನೆ ಇದೆ. ಈ ಉದ್ಘಾಟನೆಗೆ ಪ್ರಧಾನಿ ನರೇಂದ್ರ ಮೋದಿ ಬರ್ತಾರಾ? ಈ ಪ್ರಶ್ನೆಗೆ ಬಿಎಂಆರ್ಸಿಎಲ್ ಉತ್ತರ ಕೊಟ್ಟಿದೆ, ಮಾಹಿತಿ ಇಲ್ಲ ನಮಗೆ ಅಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, ಬಹಳ ಸಮಯದಿಂದ ಕಾಯ್ತಾ ಇದ್ರು ಹಳದಿ ಮಾರ್ಗ ಉದ್ಘಾಟನೆ ಆಗಬೇಕು ಬೇಗ ಅಂತ ಆ ಭಾಗದ ಜನರಂತೂ. ಫೈನಲಿ ಆಗಸ್ಟ್ 10ಕ್ಕೆ ಮುಹೂರ್ತ ಏನೋ ಫಿಕ್ಸ್ ಆಗಿದೆ. ಆದ್ರೆ ಒಂದ್ ಸ್ವಲ್ಪ ತಿಕ್ಕಾಟ ಆಗ್ತಾ ಇದೆ. ಮೋದಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ಬರ್ತಾರಾ ಏನು ಅನ್ನೋದ್ರ ಬಗ್ಗೆನೇ ಕ್ಲಾರಿಟಿ ಸಿಗ್ತಾ ಇಲ್ಲ. ಸೊ ಏನ್ ಅಪ್ಡೇಟ್ಸ್ ಇದೆ? ಖಂಡಿತವಾಗ್ಲೂ ಶ್ವೇತಾ, ಆರ್ವಿ ರೋಡ್ ಬೊಮ್ಮಸಂದ್ರ ಏನು ರೋಡ್ ಇದೆ, ಸೊ ಆ ಮೆಟ್ರೋ ಮಾರ್ಗ ಉದ್ಘಾಟನೆ ಆಗಬೇಕು ಅಂತ ಹೇಳಿ ಆ ಭಾಗದ ಜನ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡ್ರು. ಈ ಮಾರ್ಗವಾಗಿ ಮೆಟ್ರೋ ಸಂಚಾರವನ್ನ ಮಾಡಿದ್ರೆ ನಮಗೆ ಟ್ರಾಫಿಕ್ ಜಾಮ್ ಕಡಿಮೆ ಆಗುತ್ತೆ, ಅದರ ಜೊತೆಗೆ ನಾವು ತಲುಪಬೇಕಾದಂತಹ ಸ್ಥಳವನ್ನ ಬೇಗ ತಲುಪಬಹುದು ಅನ್ನುವಂಥ ನಿಟ್ಟಿನಲ್ಲಿ ಬಹು ನಿರೀಕ್ಷಿತವಾದಂತಹ ಮೆಟ್ರೋ ಮಾರ್ಗ ಇದು. ಈ ಮಾರ್ಗ ಯಾವಾಗ ಉದ್ಘಾಟನೆ ಆಗುತ್ತೆ ಅನ್ನುವಂಥದ್ದನ್ನ ಕಳೆದ ವರ್ಷದಿಂದಲೂ ಕೂಡ ಸಾಕಷ್ಟು ಜನ ಕೇಳ್ತಾ ಇದ್ರು. ಅದರ ನಿಟ್ಟಿನಲ್ಲಿ ನಾವು ಕೂಡ ಯಾವಾಗ ಉದ್ಘಾಟನೆ ಆಗುತ್ತೆ ಅನ್ನುವಂಥ ಪ್ರಶ್ನೆಯನ್ನ ಹಾಕ್ತಾನೆ ಇದ್ವಿ. ಆದ್ರೆ ಕ್ಲಾರಿಟಿ ಸಿಕ್ಕಿಲ್ಲ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಮೆಟ್ರೋ ರೈಲ್ ಏನಿತ್ತು ಅದು ಡ್ರೈವರ್ಲೆಸ್ ಟ್ರೈನ್ ಓಡಾಟ ನಡೆಸಬೇಕಾಗಿರುವಂತಹ ಕಾರಣಕ್ಕಾಗಿ ಟಿಟಾಗಾರಿಯಿಂದ ರೈಲುಗಳು ಸರಿಯಾಗಿ ಬರ್ತಿರ್ಲಿಲ್ಲ. ಈ ಕಾರಣಕ್ಕಾಗಿ ಆ ಮೆಟ್ರೋ ಮಾರ್ಗವನ್ನ ಉದ್ಘಾಟನೆ ಮಾಡುವಂಥದ್ದು ವಿಳಂಬ ಆಗಿತ್ತು. ಈಗ 3 ಸೆಟ್ಗಳನ್ನ ಇಟ್ಕೊಂಡು ಇವರು ಉದ್ಘಾಟನೆ ಮಾಡೋದಕ್ಕೆ ಮುಂದಾಗಿದ್ರು. ಆಗಸ್ಟ್ 15ರ ಒಳಗೆ ನಾವು ಆ ಮೆಟ್ರೋ ಮಾರ್ಗವನ್ನ ನಾವು ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿ ಬಿಎಂಆರ್ಸಿಎಲ್ ಹೇಳ್ತಾನೆ ಬಂದಿತ್ತು. ಈಗ ಆ ಉದ್ಘಾಟನೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಸ್ಟ್ 10ನೇ ತಾರೀಕು ಉದ್ಘಾಟನೆಗೆ ಬರ್ತಾರೆ ಅಂತ ಹೇಳಿ ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ ಅವರು ಒಂದು ಕಡೆ ಟ್ವೀಟ್ ಅನ್ನ ಮಾಡ್ತಾರೆ. ಬಂದು ಇನಾಗ್ರೇಷನ್ ಅನ್ನ ಮಾಡ್ತಾರೆ. ಕೇವಲ ಯೆಲ್ಲೋ ಲೈನ್ ಅನ್ನ ಮಾತ್ರ ಅವರು ಇನಾಗ್ರೇಷನ್ ಅನ್ನ ಮಾಡಲ್ಲ, ಅದರ ಜೊತೆಗೆ ಫೇಸ್ 3 ಏನಿದೆ ಅದಕ್ಕೆ ಶಂಕುಸ್ಥಾಪನೆಯನ್ನ ಕೂಡ ಮಾಡೋದಕ್ಕೆ ಈಗ ಆಲ್ರೆಡಿ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿದೀವಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ಟ್ವೀಟ್ ಅನ್ನ ಮಾಡ್ತಾರೆ. ಇನ್ನೊಂದು ಕಡೆ ಇಲ್ಲಿರುವಂತಹ ಬಿಎಂಆರ್ಸಿಎಲ್ ಅಧಿಕಾರಿಗಳಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲದೆ ಇರುವಂತದ್ದು ವಿಪರ್ಯಾಸ ಅಂತಾನೆ ಹೇಳಬಹುದು. ನಾವು ಪತ್ರವನ್ನ ಬರೆದಿದ್ದೀವಿ ಅನ್ನುವಂತಹ ಮಾಹಿತಿಯನ್ನ ಈ ಹಿಂದೆ ಕೂಡ ಕೊಟ್ಟಿದ್ರು. ಪ್ರಧಾನಿಗಳಿಗೆ ನಾವು ಪತ್ರವನ್ನ ಬರೆದಿದ್ದೀವಿ, ಅದರ ಜೊತೆಗೆ ರಾಜ್ಯ ಸರ್ಕಾರಕ್ಕೂ ಕೂಡ ಯಾವಾಗ ಇನಾಗ್ರೇಷನ್ ಮಾಡಬೇಕು, ನಿಮ್ಮ ಡೇಟ್ ಯಾವಾಗ ಸಿಗುತ್ತೆ ಆಗಸ್ಟ್ ಅಲ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ಪತ್ರವನ್ನ ಬರೆದಿದ್ರು. ಈಗ ನೋಡಿದ್ರೆ ನಮಗೆ ಪ್ರಧಾನಿಗಳು ಬರ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಯೇ ಇಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇರುವಂತದ್ದು. ಆದ್ರೆ ಅವರ MOU ಅಲ್ಲಿ ಬೆಂಗಳೂರಿಗೆ ಬರ್ತಾರೆ ಅನ್ನುವಂಥದ್ದು ಇದೆ. ಆದ್ರೆ ಯಾಕೆ ಬರ್ತಾರೆ, ಯಾವ ಕಾರಣಕ್ಕಾಗಿ ಬರ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಅನ್ನುವಂತಹ ಮಾತನ್ನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಇದೆಲ್ಲೋ ಒಂದು ಕಡೆ ಸಿಗಂದೂರು ಸೇತುವೆಯನ್ನ ಇನಾಗ್ರೇಷನ್ ಮಾಡಬೇಕಾದ್ರೆ ಯಾವ ಪರಿಸ್ಥಿತಿ ಆಯಿತು ಅದೇ ಪರಿಸ್ಥಿತಿ ಇಲ್ಲೂ ಕೂಡ
ಉಂಟಾಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಮೂಡ್ತಾ ಇರುವಂಥದ್ದು. ಯಾಕಂದ್ರೆ ಅಧಿಕಾರಿಗಳು ಕಮ್ಯುನಿಕೇಟ್ ಅನ್ನ ಮಾಡಬೇಕಾಗುತ್ತೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಅಧಿಕಾರಿಗಳು ಬಂದಂತ ಸಂದರ್ಭದಲ್ಲಿ, ಪ್ರಧಾನಿ ಮೋದಿ ಅವರು ಬಂದಂತ ಸಂದರ್ಭದಲ್ಲಿ ಅವರು ಕಮ್ಯುನಿಕೇಟ್ ಅನ್ನ ಮಾಡಬೇಕಾಗುತ್ತೆ. ಎಲ್ಲಿ ಫಂಕ್ಷನ್ ಅನ್ನ ಹಮ್ಮಿಕೊಳ್ಬೇಕು, ಯಾವ ರೀತಿಯಾಗಿ ಕಾರ್ಯಕ್ರಮವನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ಒಂದಷ್ಟು ತಯಾರಿಯನ್ನ ಮಾಡ್ಕೊಳ್ಬೇಕಾಗುತ್ತೆ. ಆದ್ರೆ ಇಲ್ಲಿಯವರೆಗೂ ಕೂಡ ನಮಗೆ ಮಾಹಿತಿಯೇ ಇಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇರುವಂತದ್ದು ನೋಡಿದ್ರೆ ಇಲ್ಲಿ ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಇರುವಂತದ್ದು. ಆದ್ರೆ ಆಗಸ್ಟ್ 10ನೇ ತಾರೀಕು ಇನಾಗ್ರೇಷನ್ ಆಗ್ತಾ ಇರುವಂತದ್ದು ಸಾಕಷ್ಟು ಜನರಿಗೆ ಸಂತಸವನ್ನ ತಂದಿರುವಂತದ್ದು ನಿಜ. ಶ್ವೇತಾ, ಥ್ಯಾಂಕ್ ಯು ವಿದ್ಯಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.